ಗುಂಡಾ ರಾಜ್ಯವಾಗಿ ಬದಲಾಯಿತಾ ಪಶ್ಚಿಮ ಬಂಗಾಳ. ಮೊಟ್ಟೆಗಳಾಯಿತು ಈಗ ಚಪ್ಪಲಿ ಎಸೆದು ಹೀನ ಕೃತ್ಯವನ್ನ ಎಸಗಿದ್ದಾರೆ. ಗುಂಡಾ ರಾಜ್ಯವಾಗಿ ಪಶ್ಚಿಮ ಬಂಗಾಳ ಬದಲಾಯಿತಾ ಅಂತ ಮೊಟ್ಟೆಗಳಿಂದ ಹೊಡೆತಾಯಿತು ಈಗ ಚಪ್ಪಲಿ ಎಸೆದು ಹೀನ ಕೃತ್ಯ. ಸಾವಿನ ಮನೆಗೆ ತೆರಳುವಾಗಲೂ ಕೊಳಕು ರಾಜಕೀಯ. ಮಾಜಿ ಸಿಎಂ ಅನ್ನೋ ಕನಿಷ್ಠ ಜ್ಞಾನವಿಲ್ಲದೆ ಹೇಯ ಕೃತ್ಯವನ್ನ ಎಸಗಿದ್ದಾರೆ. ಎತ್ತ ಸಾಗ್ತಾ ಇದೆ ಸುಬೇಂದು ಅಧಿಕಾರಿ ಆಡಳಿತದ ರಾಜ್ಯ. ಗುಂಡಾ ರಾಜ್ಯವಾಗಿ ಬದಲಾಗ್ತಾ ಇದೆ ಪಶ್ಚಿಮ ಬಂಗಾಳ. ಬದಲಾಗ್ತಾ ಇದೆ ಅನ್ನೋದಕ್ಕಿಂತ ಮುಂಚೆಯಿಂದಾನು ಪಶ್ಚಿಮ ಬಂಗಾಳದಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆ ಇರೋದು. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಎದುರು ಸಿಡಿದ ಆಕ್ರೋಶ. ಮಮತಾ ಕಾರಿನ ಮೇಲೆ ಚಪ್ಪಲಿ ಬಾಟಲ್ ಕೆಸರೆರ ಚಾಟ. ಕಳ್ಳಿ ಕಳ್ಳಿ ಕಳ್ಳರ ರಾಣಿ ಘೋಷಣೆ ಕೂಗಿ ಕಿಡಿಗೇಡಿಗಳಿಂದ ಪ್ರತಿಭಟನೆ. ಪಶ್ಚಿಮ ಬಂಗಾಳದ ಹಲಿ ಶಹರ್ನಲ್ಲಿ ಬೀದಿಗೆ ಘೋರ ಅಪಮಾನ ಆಗಿದೆ. ಟಿಎಂಸಿ ಮುಖ್ಯಸ್ಥೆಯ ಕಾರು ಸುತ್ತುವರಿದು ಪ್ರತಿಭಟನಾಕಾರರು. ಬೀದಿ ಕಾರಿನ ಮೇಲೆ ಚಪ್ಪಲಿ ಬೂಟ್ ಕೆಸರು ಎಸೆದು ಆಕ್ರೋಶ. ಸಾವಿನ ಮನೆಗೆ ಸಾಂತ್ವನ ಹೇಳಲು ಹೊರಟ ಮಮತಾ ಬ್ಯಾನರ್ಜಿ ಬಚ್ಚಿಲಿ ಪುಂಡರು ಈ ರೀತಿಯಾಗಿ ವರ್ತನೆ ತೋರಿದ್ದಾರೆ. ಸಾವಿನ ಮನೆಗೆ ಹೋಗಲು ಬಿಡದೆ ಮಮತಾ ಅಡ್ಡಗಟ್ಟಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಹರಸಾಹಸ ಮಾಡಿ ಬೀದಿಯನ್ನ ಕಾಪಾಡಿದ ಪೊಲೀಸರು. ರಾಜಕೀಯ ಏನೇ ಇರಬಹುದು, ಯಾರದೇ ವಿರೋಧಿಗಳಿರ್ಬೋದು, ಬಟ್ মমতা ব্যানার্জি ಅವರು আমাদেরকে ঠিক জায়গায় নিয়ে যাচ্ছে। তুই লোকেশনটা দেখতে পাচ্ছিস? তুই লোকেশনটা দেখতে পাচ্ছিস? ವ್ಯವಸ್ಥೆ ಇದೆ. ಲೊಕೇಶನ್টা তো তুই পাঠিয়েছিস। ಅನುಭವಿಸಿ ಮಮತಾ ಬ್ಯಾನರ್ಜಿ ಟಿಎಂಸಿ ಅವಾಗ ಅಧಿಕಾರಕ್ಕೆ ಇತ್ತು. ಅಂತ ಸಂದರ್ಭದಲ್ಲೂ ಕೂಡ ಬಿಜೆಪಿಗರ ಮೇಲೆ ಈ ರೀತಿಯಾದಂತ ವ್ಯವಸ್ಥೆ ಆಗಿದೆ. ಅಂದ್ರೆ ಯಾರದೇ ಮೇಲೆ ಮಾಡ್ಲಿ ರಾಜಕೀಯವನ್ನ ಹೊರತುಪಡಿಸಿ ನೋಡಿದಾಗ আমাদেরকে ঠিক জায়গায় নিয়ে যাচ্ছে। ಈಗ ನಾವು ಹೇಳ್ತೀವಿ লোকেশনটা দেখতে পাচ্ছিস? তুই লোকেশনটা দেখতে পাচ্ছিস? ಅದೇ ರೀತಿಯಾಗಿ ಸುವೇಂದು ಅಧಿಕಾರಿಗೂ ಕೂಡ ಇದೇ ರೀತಿಯಾದಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. লোকেশনটা তো তুই পাঠিয়েছিস। ওই যে ওইখানে দাঁড়িয়ে আছে, কারা দেখো ওষুধ দিয়ে দিয়ে আর করে রেখে দিয়েছি বাড়ির সামনে। বলো আমাদেরকে ঠিক জায়গায় নিয়ে যাচ্ছে। তুই লোকেশনটা দেখতে পাচ্ছিস? তুই লোকেশনটা দেখতে পাচ্ছিস? ಸಾವನ್ನಪ್ಪಿದಂತ ಟಿಎಂಸಿ ಕಾರ್ಯಕರ್ತನ ಮನೆಗೆ ಹೊರಟಂತ ದೇವಿ. ಇಂಥ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಸಾವನ್ನಪ್ಪಿದಂತ ಬಿರ್ಜು ಕಿಯೋಟ್ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆ ಅಂತ ಖಾಸಗಿ ವಾದ. ಚಿತ್ರಹಿಂಸೆ ನೀಡಿ ಸಾಯಿಸಿದ್ದಾರೆ ಅಂತ ಕುಟುಂಬದ ಆಕ್ರೋಶ. ಹೀಗಾಗಿ ಮೃತನ ಮನೆಗೆ ಸಾಂತ್ವನ ಹೇಳಲು ಹೊರಟಿದ್ದಂತ ದೀದಿ. ಇತ್ತೀಚಿನ ದಿನಗಳಲ್ಲಿ ಟಿಎಂಸಿ ನಾಯಕರು ಪದೇ ಪದೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಈ ಗಲಾಟೆಗಳು ಟಾರ್ಗೆಟ್ ಮಾಡುವಂಥದ್ದು, ಒಬ್ಬರನ್ನ ಹೋಗಿ ಇನ್ನೊಬ್ರು ಹೊಡೆಯೋದು. ವೆಸ್ಟ್ ಬೆಂಗಾಲ್ನಲ್ಲಿ ಈ ಹಿಂದೆ ಮೋದಿ ಅವರು ಏನೋ ಒಂದು ಭರವಸೆಯನ್ನ ಕೊಟ್ಟರು. ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಲ್ವಾ, ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಮೋದಿ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಮಾತು ಹೇಳ್ತಾರೆ, ಇನ್ನು ಮುಂದಿಂದ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂಥ ಹಿಂಸಾತ್ಮಕ ಘಟನೆಗಳು ನಡೆಯೋದಿಲ್ಲ, ಯಾರ ಮೇಲೆ ಯಾವ ಒಂದು ಏನು ಗುಂಡಾ ರಾಜ್ಯ ಇಲ್ಲ, ಪಶ್ಚಿಮ ಬಂಗಾಳ ಇನ್ನು ಮೇಲೆ ರಾಮರಾಜ್ಯ ಆಗುತ್ತೆ, ಎಲ್ಲವೂ ಕೂಡ ಶಾಂತಿಯುತವಾಗಿರುತ್ತೆ, ಯಾರ ಮೇಲೂ ಕೂಡ ದ್ವೇಷ ಇಲ್ಲ ಅಂತ. ಬಟ್ ಈಗ ನೋಡ್ತಾ ಹೋದ್ರೆ ಇದು ಸುವೇಂದು ಅಧಿಕಾರಿ ಆಗಿದ್ದಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಆದ್ರೂ ಕೂಡ ಈ ವ್ಯವಸ್ಥೆ ನಿಲ್ತಾ ಇಲ್ಲ. ರಾಜಕೀಯದ ಕೆಸರಿನ ಚಾಟುಗಳು